ಸ್ನೇಹಿತರೆ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಡೈರೆಕ್ಟ್ ಆಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ಪೋಸ್ಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಎರಡರ ಮಧ್ಯೆ ಇರುವಂಥ ವ್ಯತ್ಯಾಸಗಳು ಮತ್ತು ಯಾವುದರಲ್ಲಿ ಏನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂದರೆ ಸಾಧಕ ಬಾಧಕಗಳು ಏನಿದೆ ಅದನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಈಗ ನೀವು ಕೇಳಿರ್ಬೋದು ಡೈರೆಕ್ಟ್ ಆಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಅಂದರೆ ಈ ಒಂದು ಹಿಪ್ ಜಾಯಿಂಟ್ನ ನಾವು ಫ್ರಂಟಿಂದ ಈ ತೊಡೆ ಮತ್ತು ಮುಂದಿನ ಭಾಗದಿಂದ ನಾವೇನು ಸರ್ಜರಿ ಮಾಡ್ತೀವಿ ಅದಕ್ಕೆ ಡೈರೆಕ್ಟ್ ಆಂಟೀರಿಯರ್ ಹಿಪ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಈ ಒಂದು ಇಂಪ್ಲಾಂಟ್ನ ಈ ಒಂದು ಸ್ಟೆಮ್ಮು ಮತ್ತು ಈ ಒಂದು ಹೆಡ್ನ ಮತ್ತು ಈ ಸಾಕೆಟ್ನ ನಾವು ಫ್ರಂಟಿಂದನೇ ಆಪ್ರೇಟ್ ಮಾಡಿ ಮುಂದಿನ ಭಾಗದಿಂದನೇ ನಾವು ಇಂಪ್ಲಾಂಟೇಷನನ್ನು ಮಾಡ್ತೀವಿ. ಇದಕ್ಕೆ ಡೈರೆಕ್ಟ್ ಆಂಟೀರಿಯರ್. ಈ ಒಂದು ಡೈರೆಕ್ಟ್ ಆಂಟೀರಿಯರ್ ಅನ್ನೋದು ಈಗ ಯಾಕೆ ಇಷ್ಟೊಂದು ನೀವು ಕೇಳ್ತಾ ಇದ್ದೀರಾ ಅಂತಂದರೆ, ಈ ಒಂದು ಡೈರೆಕ್ಟ್ ಆಂಟೀರಿಯರ್ ಅಂತಂದರೆ ಇದು MIS ಅಂತ ಹೇಳ್ತೀವಿ, ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂತ. ಅಂದರೆ ಸಣ್ಣ ಒಂದು ಇನ್ಸಿಷನ್ನಿಂದ ನಾವಿಂದು ಶಸ್ತ್ರಚಿಕಿತ್ಸೆ ಮಾಡ್ಬೋದು. ಮತ್ತು ಇದರಲ್ಲಿ ಫ್ರಂಟಿಂದ ಆಪ್ರೇಟ್ ಮಾಡೋದ್ರಿಂದ ಈ ಒಂದು ಆಪ್ರೇಷನ್ ಮಾಡೋತಿರೋ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಒಂದು ರೋಗಿ ಅಥವಾ ಯಾರು ಮಾಡಿಸ್ಕೋತಾ ಇರ್ತಾರೋ ಅವರು ಅಂಗಾತವಾಗಿ ಸುಪೈನಾಗಿ ಮಲಗಿರ್ತಾರೆ. ಈ ಸೈಡಿನಲ್ಲಿ ಅಥವಾ ಒಂದು ಕಡೆ ತಿರುಗಿ ಆ ಥರ ಮಲಗಿರೋದಿಲ್ಲ. ಸೊ ಇದರಿಂದ ಸ್ಟ್ರೈಟಾಗಿ ಮಲಗಿರೋದ್ರಿಂದ ನಾವು ಎರಡೂ ಕಾಲನ್ನ ನಾವು ಆ ಒಂದು ಲೆಗ್ ಲೆಂತ್ ಅಂತ ಏನು ಹೇಳ್ತೀವಿ, ಈ ಕಾಲಿನ ಶಸ್ತ್ರಚಿಕಿತ್ಸೆ ಆದಮೇಲೆ ಈ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ಮೇಲೆ ನಾವು ಏನು ಲೆಗ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅದನ್ನು ನಾವು ಅಲ್ಲೇ ಅಡ್ಜಸ್ಟ್ ಮಾಡ್ಬೋದು. ತುಂಬ ಒಂದು ಸರಳವಾಗಿ ಈಸಿಯಾಗಿ ಅಲ್ಲೇ ಕಂಪೇರ್ ಮಾಡಿ ಪಕ್ಕದಲ್ಲಿ ಆ ಕಾಲು ಈ ಕಾಲು ಯಾವ ಲೆಗ್ ಲೆಂತ್ ಈಕ್ವಲ್ ಇದೆಯಾ ಅಥವಾ ಸ್ವಲ್ಪ ಚೇಂಜಸ್ ಇದೆಯಾ ಅನ್ನೋ ಅಲ್ಲೇ ನಾವು ಮಾಡ್ಬೋದು. ಈ ಲೆಗ್ ಲೆಂತ್ ಅಡ್ಜಸ್ಟ್ಮೆಂಟು ಮತ್ತು ಅನಸ್ತೇಷಿಯಾ ಕೊಡುವಾಗ ಅನಸ್ಥೆಟಿಸ್ಟಿಗೆ ಈ ಸುಪೈನ್ ಮಲಗಿರೋ ಪೇಷಂಟ್ಸಿಗೆ ಅನಸ್ತೇಷಿಯಾ ಕೊಡೋದಾಗಲಿ ಅಥವಾ ಆಪ್ರೇಷನ್ ಶಸ್ತ್ರಚಿಕಿತ್ಸೆ ಟೈಮ್ ಜಾಸ್ತಿ ಆದರೆ ಜನರಲ್ ಅನಸ್ತೇಷಿಯಾ ಕನ್ವರ್ಟ್ ಮಾಡೋದಾಗಲಿ ಮತ್ತು ಅವ್ರಿಗೆ ಏನಾದ್ರು ಆಕ್ಸಿಜನ್ ಬೇಕಾದರೆ ಮತ್ತೊಂದಾದರೆ ಯಾವುದೇ ಒಂದು ಚೇಂಜಸ್ಸು ಅಥವಾ ಆಪ್ರೇಷನ್ ಥಿಯೇಟ್ರಲ್ಲಿ ಈ ಮಾನಿಟರಿಂಗ್, ಈ ವೈಟಲ್ ಮಾನಿಟರಿಂಗ್ ಅಂತ ಏನು ಹೇಳ್ತೀವಿ ಅದು ತುಂಬ ಈಸಿಯಾಗಿ ಮಾಡ್ಬೋದು. ಎರಡನೇದು. ಮತ್ತು ಈ ಡೈರೆಕ್ಟ್ ಆಂಟೀರಿಯರ್ದು ಮತ್ತೊಂದು ಅಡ್ವಾಂಟೇಜ್ ಅಂದರೆ ಮಸಲ್ಸ್ನ ನಾವು ಈ ಸ್ನಾಯುಗಳನ್ನ ನಾವು ಕಟ್ ಮಾಡೋದಿಲ್ಲ, ಅದನ್ನು ಸ್ಪ್ಲಿಟ್ ಅಂತ ಮಾಡ್ತೀವಿ. ಈ ಮಸಲ್ನ ನಾವು ಸ್ಪ್ಲಿಟ್ ಮಾಡಿ ಎರಡು ಮಸಲ್ ಮಧ್ಯೆ ಹೋಗಿ ನಾವು ಈ ಇಂಪ್ಲಾಂಟೇಷನ್ನ ನಾವು ಮಾಡ್ತೀವಿ. ಮತ್ತು ಈ ಥರ ಫ್ರಂಟ್ ಆಪ್ರೇಷನ್ ಮಾಡಿರೋದ್ರಿಂದ ಡ್ರೆಸ್ಸಿಂಗ್ ಮಾಡೋದಕ್ಕೆ ಮತ್ತು ಪೇಷಂಟ್ಸು ಆಫ್ಟರ್ ಸರ್ಜರಿ ಅವ್ರು ಮಲಗಿರುವಾಗ ಒಂದು ಕಡೆ ಸ್ವಲ್ಪ ಟಿಲ್ಟಾಗಿ ಮಲ್ಕೋಬೇಕು, ಆಪ್ರೇಷನ್ ಮಾಡಿರೋ ಜಾಗ ಹಿಂದ್ಗಡೆ ಟಚ್ ಆಗುತ್ತೆ ಅನ್ನೋ ಥರ ಇರೋದಿಲ್ಲ. ಫ್ರಂಟಿಂದ ಆಪ್ರೇಷನ್ ಮಾಡಿರ್ತೀವಿ, ಸ್ಟ್ರೇಟಾಗಿ ಮಲಗಿರ್ತಾರೆ. ಓಡಾಡೋಕ್ಕೂ ಸ್ವಲ್ಪ ಫಾಸ್ಟರ್ ರಿಕವರಿ ಇರುತ್ತೆ. ಮಸಲ್ ಕಟ್ ಮಾಡಿಲ್ಲದೆ ಇರೋದ್ರಿಂದ ಬೇಗ ರಿಕವರಿ ಆಗ್ತಾರೆ. ಸ್ಟಾರ್ಟಿಂಗ್ 3 to 6 months ರಿಕವರಿ ಪೋಸ್ಟೀರಿಯರ್ಗಿಂತಲೂ ಸ್ವಲ್ಪ ಬೆಟರ್ ಆಗಿ ಇರುತ್ತೆ. ಆದರೆ ಲಾಂಗ್ ಟರ್ಮ್ ರಿಕವರಿ ಏನು ತುಂಬ ವ್ಯತ್ಯಾಸ ಇರೋದಿಲ್ಲ ಪೋಸ್ಟೀರಿಯರ್ಗೂ ಮತ್ತು ಆ್ಯಂಟೀರಿಯರ್ಗೂ. ಇದ್ರದ್ದು ಡೌನ್ ಸೈಡ್ಸ್ ಏನಂತಂದರೆ ಡೈರೆಕ್ಟ್ ಆ್ಯಂಟೀರಿಯರ್ ನಾವು ಎಲ್ಲರಿಗೂ ನಾವು ಪ್ರತಿಯೊಬ್ಬರು ಹಿಪ್ ರಿಪ್ಲೇಸ್ಮೆಂಟ್ವರೆಗೂ ನಾವು ಡೈರೆಕ್ಟ್ ಆ್ಯಂಟೀರಿಯರ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವು ಸರಿ ಈ ಜಾಗದಲ್ಲಿ ಸರ್ಜರಿ ಆಗಿರ್ಬೋದು ಅಥವಾ ಮುಂಚೆ ಪ್ಲೇಟ್ ಆ್ಯಂಡ್ ಸ್ಕ್ರೂಸ್ ಹಾಕಿರ್ಬೋದು ಅಥವಾ ಈ ಒಂದು ಫೀಮರ್ ಬೋನು ಸ್ವಲ್ಪ ಕ್ರಾಸ್ ಆಗಿರ್ಬೋದು ಅಥವಾ ಈ ಅಸಿಟಾಬುಲಮ್ ಅಂತ ಏನು ಶೆಲ್ ಹೇಳ್ತೀವಲ್ಲ ಅದು ಶ್ಯಾಲೋ ಅಂತ ಹೇಳ್ತೀವಿ, ಕೆಲವರಿಗೆ ಡಿಸ್ಪ್ಲಾಸಿಯಾ ಅಂತ ಹೇಳ್ತೀವಿ. ಈ ಥರ ಇರೋರಿಗೆಲ್ಲ ನಾವು ಡೈರೆಕ್ಟ್ ಆ್ಯಂಟೀರಿಯರ್ ಮಾಡೋದು ಕಷ್ಟ ಆಗ್ಬೋದು. ಅದಕ್ಕೆ ನಾವು ಅಂಥ ಸಂದರ್ಭದಲ್ಲಿ ಪೋಸ್ಟೀರಿಯರ್. ಸೊ ಈಗ ನಾವು ಕನ್ವೆನ್ಷನಲಿ ಅಂದರೆ ತುಂಬ ವರ್ಷದಿಂದ ಟ್ರೆಡಿಷನಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಪೋಸ್ಟೀರಿಯರ್ ಅಂದರೆ ಹಿಂದಿಂದ ನಾವು ಶಸ್ತ್ರಚಿಕಿತ್ಸೆ ಮಾಡೋದು. ಆ ಹಿಂದಿಂದ ಶಸ್ತ್ರಚಿಕಿತ್ಸೆ ಮಾಡೋದು ರಿಸಲ್ಟ್ಸು ಇಷ್ಟು ವರ್ಷ ತುಂಬ ಚೆನ್ನಾಗಿದೆ, ಈಗಲೂ ಮುಂದೆನೂ ತುಂಬ ಚೆನ್ನಾಗಿದೆ. ಆದರೆ ಕೆಲವು ಒಂದು ಸಣ್ಣ ವ್ಯತ್ಯಾಸಗಳು ಮತ್ತು ಸ್ವಲ್ಪ ಅಡ್ವಾಂಟೇಜಸ್ ಇರೋದ್ರಿಂದ ಈ ಮಿನಿಮಲಿ ಇನ್ವೇಸಿವ್ ಮಾಡೋದು ಕೆಲವು ಅಡ್ವಾಂಟೇಜಸ್ಸಿಂದ ಈಗ ಡೈರೆಕ್ಟ್ ಆ್ಯಂಟೀರಿಯರ್ನ ನಾವು ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದಂದರೆ ಡೌನ್ ಸೈಡ್ಸ್ ನಾನು ಏನು ಹೇಳ್ತಾ ಇದ್ದೆ, ಮುಂಚೆ ಆಗಿರೋ ಸರ್ಜರಿ ಇದ್ದರೆ ಈ ಒಂದು ಕೆಲವ್ರಿಗೆ ಸ್ವಲ್ಪ ಕ್ರಾಸ್ ಆಗಿದ್ದರೆ ಅಥವಾ ಬೋಯಿಂಗ್ ಜಾಸ್ತಿ ಇದ್ದರೆ ಅಥವಾ ಕೆಲವ್ರಿಗೆ ನಾವು ಲಾಂಗ್ ಸ್ಟೆಮ್ ಅಂತ ಹಾಕ್ತೀವಿ ಈ ಜಾಗದಲ್ಲಿ, ಈ ಸಣ್ಣದಲ್ಲ ಲಾಂಗ್ ಸ್ಟೆಮ್ ಅಂತ ರಿವಿಷನ್ ಅಂತ ಮಾಡ್ತೀವಿ, ಇದು ಸಣ್ಣ ಸ್ಟೆಮ್ಮು ಲಾಂಗ್ ಸ್ಟೆಮ್ ಅಂತ ಹಾಕ್ತೀವಿ. ಈ ಥರ ಹಾಕ್ತಾ ಇರೋಂಥ ಸಂದರ್ಭದಲ್ಲಿ ನಾವು ಡೈರೆಕ್ಟ್ ಆ್ಯಂಟೀರಿಯರ್ನ ಮಾಡೋದಕ್ಕೆ ಆಗೋದಿಲ್ಲ.
ಮತ್ತು ನಾವು ಪೋಸ್ಟೀರಿಯರೇ ಮಾಡಬೇಕು. ಸೊ ಇದು ಮತ್ತೊಂದು ಏನಂತಂದರೆ ಇದಕ್ಕೆ ಲರ್ನಿಂಗ್ ಕರ್ವ್ ಅಂತ ಇರುತ್ತೆ. ಸ್ವಲ್ಪ ಸ್ಕಿಲ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಅದಕ್ಕೆ ಟ್ರೈನಿಂಗು ಜಾಸ್ತಿ ಬೇಕು. ಅಷ್ಟು ಬೇಗ ಅದನ್ನು ರೀಕ್ರಿಯೇಟ್ ಮಾಡಿ ಎಲ್ಲ ಕಡೆಗೂ ಲಾರ್ಜರ್ ಕಡೆ ವೈಡ್ ಸ್ಪ್ರೆಡ್ ಆಗಿ ಮಾಡೋದಕ್ಕೆ ಇದು ಕಷ್ಟ ಆಗ್ಬೋದು ಈ ಡೈರೆಕ್ಟ್ ಆ್ಯಂಟೀರಿಯರ್. ಸೊ ಇದರಿಂದ ಮಾಡದೇ ಇರೋ ಸಂದರ್ಭವೂ ಇರುತ್ತೆ. ಆದರೆ ಪೋಸ್ಟೀರಿಯರ್ ಅಪ್ರೋಚ್ ಏನಂದರೆ ಇದು ಟ್ರೆಡಿಷನಲ್ ಅಪ್ರೋಚು ಮತ್ತು ಸುಲಭವಾಗಿ ಮಾಡಬಹುದಂಥ ಈ ಅಪ್ರೋಚ್ ಪೋಸ್ಟೀರಿಯರು ಎಲ್ಲ ರೀತಿ ಹಿಪ್ಪಿಗೂ ಮಾಡ್ಬೋದು. ಅಂದರೆ ಮುಂಚೆ ಆಪ್ರೇಷನ್ ಆಗಿದ್ದರೆ, ಮುಂಚೆ ಸ್ಕ್ರೂ ಅಂತ ಪ್ಲೇಟ್ಸ್ ಏನಾದ್ರು ಇದ್ದರೆ, ಈ ಯಾವುದೇ ಥರದ ಹಿಪ್ ಆಪ್ರೇಷನ್ಗೂ ಪ್ರತಿಯೊಬ್ಬರಿಗೂ ನಾವು ಪೋಸ್ಟೀರಿಯರ್ ಅಪ್ರೋಚ್ನಲ್ಲಿ ಹಿಪ್ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಆ ಒಂದು ಅಡ್ವಾಂಟೇಜಸ್ಸು ಪೋಸ್ಟೀರಿಯರ್ ಅಪ್ರೋಚಲ್ಲಿ ಇದೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಆಫ್ ಡೈರೆಕ್ಟ್ ಆ್ಯಂಟೀರಿಯರ್ ಅಂತಂದರೆ ಈ ಒಂದು ಡಿಸ್ಲೊಕೇಶನ್ ಅಂತ ಏನು ಹೇಳ್ತೀವಿ, ಹಿಂದ್ಗಡೆ ಈ ಕಾಲು ತುಂಬ ಜಾಸ್ತಿ ಮಡಿಸಿದ್ರೆ ಈ ಕಪ್ಪು ಹೆಡ್ಡು ಹಿಂದ್ಗಡೆ ಹಿಂಗೆ ಹೋಗೋದು ಚಾನ್ಸಸ್ ಇರುತ್ತೆ. ಈ ಒಂದು ಚಾನ್ಸು ಪೋಸ್ಟೀರಿಯರ್ ಅಪ್ರೋಚಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇದೆ. ಅಂದರೆ ಪರ್ಸೆಂಟೇಜ್ ವೈಸ್ ಡೈರೆಕ್ಟ್ ಆ್ಯಂಟೀರಿಯರ್ ಕಂಪೇರ್ ಮಾಡಿದ್ರೆ ಪೋಸ್ಟೀರಿಯರ್ ಅಪ್ರೋಚಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಪಾಸಿಬಿಲಿಟಿ ಆಫ್ ಡಿಸ್ಲೊಕೇಶನ್ ಅಂತ ಏನು ಇದೆ ಜಾಸ್ತಿ ಇದೆ. ಆದರೆ ಡೈರೆಕ್ಟ್ ಆ್ಯಂಟೀರಿಯರಲ್ಲಿ ಈ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ಸು ಇಲ್ಲವೇ ಇಲ್ಲ. ಯಾಕಂದರೆ ಮಸಲ್ಸ್ನ ನಾವು ಕಟ್ ಮಾಡಿರೋದಿಲ್ಲ, ಹಿಂದ್ಗಡೆ ಕ್ಯಾಪ್ಸುಲ್ನ ಡ್ಯಾಮೇಜ್ ಮಾಡಿರೋದಿಲ್ಲ. ಈ ಒಂದು ಡಿಸ್ಲೊಕೇಶನ್ ಚಾನ್ಸಸ್ಸು ಆಗೋಕ್ಕೆ ಹಿಂದ್ಗಡೆಯಿಂದ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ಸೇ ಇಲ್ಲ. ಸೊ ಈ ಒಂದು ಇದೊಂದು ಕಾರಣದಿಂದ ಈ ಡೈರೆಕ್ಟ್ ಆ್ಯಂಟೀರಿಯರ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜನ ಜಾಸ್ತಿ ಇದನ್ನು ಆಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ, ಸರ್ಜನ್ಸ್ ಆಗಿರ್ಬೋದು ಮತ್ತು ಪೇಷಂಟ್ಸ್ ಆಗಿರ್ಬೋದು. ಅದಲ್ಲದೆ ಈಗ ರೋಬೋಟಿಕ್ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ಡೈರೆಕ್ಟ್ ಆ್ಯಂಟೀರಿಯರ್ ಇನ್ನೂ ಸ್ವಲ್ಪ ಜನ ಜಾಸ್ತಿ ಇದಕ್ಕೆ ಪಾಪ್ಯುಲರೈಸ್ ಆಗ್ತಾಯಿದೆ. ಈ ಒಂದು ಮಾಹಿತಿ ನಿಮಗೆ ಪ್ರಯೋಜನ ಆಗಿದೆ ಅಂದರೆ ಮತ್ತು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹಿಪ್ಪು, ನೀ ಮತ್ತು ಶೋಲ್ಡರ್ ಸರ್ಜರೀಸ್ ಬಗ್ಗೆ ನಿಮಗೆ ಈ ರೀತಿಯಾದ ಉಪಯೋಗ ಇರೋಂಥ ಮಾಹಿತಿಗಳನ್ನ ನಾನು ಕೊಡ್ತಾ ಇರ್ತೀನಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು.